ತುಂಬ ಸಂತೋಷ ಏನೇನೋ ಹೇಳ್ತಾ ಇರ್ತಾರೆ. ಆಯಿತು ಬಿಡಿ ಮಾಡೋಣ ಹಾಗೆ ಹೀಗೆ. ಅವರು ಸ್ಲಿಪ್ ಆಫ್ ದಿ ಟಂಗ್ ಆಗಿ ಸರ್ ವಿಧಾನಸೌಧ ಬರ್ಕೊಡ್ತಾರೆ, ಆಯಿತು ನಡೀರಿ ಬರ್ಕೊಡೋಣ ಅದಕ್ಕೇನಂತ. ಸೊ ಅದರಿಂದ ನಾವು ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ಇವತ್ತು ಹಲವಾರು ಸಮಸ್ಯೆಗಳಿಗೆ ಈ ಕಾರಣನೇ ಈ ನಾಲಿಗೆ. ನಾವು ಆಡುವ ಮಾತು ಯಾವಾಗಲೂ ಅಷ್ಟೇ, ನಾವು ವಾದ ಮಾಡುವ ರೀತಿ ಆಗ್ಬೋದು, ನಾವು ಮಾತನಾಡುವ ರೀತಿ ಆಗ್ಬೋದು, ಅದು ನಿಮ್ಮ ಸಂಸ್ಕಾರ ಏನು ಅಂತ ಹೇಳುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀವಿ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಓದು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿದೆ ಅನ್ನೋದು ಮಾತ್ರ ಮುಖ್ಯ ಹೊರತು ಓದು ಮುಖ್ಯವಲ್ಲ. ಇವತ್ತು ನಮ್ಮ ದೇಶದಲ್ಲಿ ಸಾಕ್ಷರತೆ ಎಷ್ಟಿದೆ? ಸ್ವತಂತ್ರ ಬಂದಾಗ ಸಾಕ್ಷರತೆ 20% ಇತ್ತು. ಸಾಕ್ಷರತೆ ಅಂದರೆ ಬರೆಯೋಕ್ಕೆ ಓದೋಕ್ಕೆ ಬರೋದಕ್ಕೆ ಸಾಕ್ಷರತೆ ಅಂತಾರೆ. ಇವತ್ತೆಷ್ಟಿದೆ ಸಾಕ್ಷರತೆ? 85% ಇದೆ, 90% ಇದೆ ಇವತ್ತು. ಅದರ ವ್ಯತ್ಯಾಸ ಏನು? ಅಂದು ಸಾಕ್ಷರತೆ 20% ಇತ್ತು, ಸಂಸ್ಕಾರ 100% ಇತ್ತು. ಇವತ್ತೇನಾಯಿತು? ಸಾಕ್ಷರತೆ 85-90, ಸಂಸ್ಕಾರ ಗೊತ್ತಿಲ್ಲ. ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ, ಸಂಸ್ಕಾರವಿಲ್ಲದ ನಮಸ್ಕಾರಕ್ಕೆ ಪುರಸ್ಕಾರ ಇಲ್ಲ ಅಂತ ಹೇಳ್ತೀವಿ. ಸಂಸ್ಕಾರ ಇಲ್ಲದ ನಮಸ್ಕಾರಕ್ಕೆ ಪುರಸ್ಕಾರ. ಈಗ ನೋಡ್ಬೋದು, ಕೆಲವರೆಲ್ಲ ನಾನು ನೋಡಿದ್ವಿ ಪದೇ ಒಂದು ದಿವಸಕ್ಕೆ 10-15 ಸರಿ ನಮಸ್ಕಾರ ಹೊಡಿತಾ ಇರ್ತಾರೆ. ಅವರೇ ಡೇಂಜರ್ ಆ್ಯಕ್ಚುಲಿ, ಯಾವಾಗಲೂ ಅಷ್ಟೇ. ಸೊ ಅಪರೂಪಕ್ಕೆ ನಮಸ್ಕಾರ ಹೊಡೆದ್ರೆ ಏನಾಗೋದಿಲ್ಲ. ಇವತ್ತು ಸಂಬಂಧಗಳು ಹಾಳಾಗ್ತಾ ಇದೆ. ಯಾವಾಗಲೂ ಅಷ್ಟೇ, ಇವತ್ತು ಸಂಬಂಧಗಳು ಯಾವ ರೀತಿ ಆಗ್ತಾ ಇದೆ ಅಂದರೆ, ಸೂರ್ಯಕಾಂತಿ ಹೂವಿನ ರೀತಿಯ ಸಂಬಂಧಗಳು, ಅವಶ್ಯಕತೆಗೆ ತಕ್ಕಂಥ ಸಂಬಂಧಗಳು. ಹಿಂದೆ ಯಾವ ರೀತಿ ಇತ್ತು ನೋಡಿ ಸಂಬಂಧಗಳು ಅಂದರೆ, ಹಿಂದೆ ಯಾವ ರೀತಿ ಇತ್ತು ಅಂದರೆ, ನಿಮಗೆ ಪಕ್ಕದ ಮನೆಯವರು ನಿಮ್ಮ ಮನೆಯವರ ರೀತಿ ಇದ್ದರು, ಪಕ್ಕದ ಮನೆಯವರು ನಿಮ್ಮ ಮನೆಯವರ ರೀತಿ ಇದ್ದರು. ಇವತ್ತು ನಮ್ಮ ಮನೆಯವರೇ ಪಕ್ಕದ ಮನೆಯವರ ರೀತಿಯಾಗಿದ್ದಾರೆ. ಈ ರೀತಿ ಸಂಬಂಧಗಳು ಯಾವಾಗಲೂ ಅಷ್ಟೇ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಯಾವಾಗಲೂ ಬುದ್ಧಿವಂತರಿದ್ದರೆ ಸಾಲದು, ಬರೀ ಬುದ್ಧಿವಂತಿಕೆ ಸಾಲದಿಲ್ಲ. ಇವತ್ತು ಹಲವಾರು ಸಮಸ್ಯೆಗಳಿಗೆ ಬುದ್ಧಿವಂತರೇ ಕಾರಣ ಆಗಿದ್ದಾರೆ, ಓದಿದವರೇ ಕಾರಣ ಆಗಿದ್ದಾರೆ. ನಮ್ಮ ಬುದ್ಧಿವಂತಿಕೆ ಸಮಾಜವನ್ನು ಕಟ್ಟುವಲ್ಲಿ ಇರಬೇಕು, ಸಂಸಾರವನ್ನು ಒಗ್ಗೂಡಿಸುವುದರಲ್ಲಿ ನಮ್ಮ ಬುದ್ಧಿವಂತಿಕೆ ಇರಬೇಕು, ದೇಶವನ್ನು ಕಟ್ಟುವುದರಲ್ಲಿ ಇರಬೇಕು, ದೇಶ ಪ್ರೇಮಕ್ಕೆ ನಮ್ಮ ಬುದ್ಧಿವಂತಿಕೆ ಇರಬೇಕು. ಆವಾಗ ಅದು ನಿಜವಾದಂಥ ಬುದ್ಧಿವಂತಿಕೆ. ಈಗ ನೋಡಿ, ಯಾವ ದಾರಿಲಿ ಹೋಗ್ತಾ ಇರ್ತೀವಿ, ಸುಮಾರು ಮುಳ್ಳಿನ ಗಿಡ ಇರುತ್ತೆ, ಮುಳ್ಳು ದಾಟ್ಕೊಂಡು ಹೊರಟೋಗ್ತೀವಿ, ಅದು ಬುದ್ಧಿವಂತಿಕೆ. ಅಯ್ಯೋ ತಡೆಯಪ್ಪ, ಬೇರೆಯವ್ರಿಗೆ ಮುಳ್ಳು ಚುಚ್ಬೋದು ಅಂತ ಅದನ್ನೆಲ್ಲ ಕಿತ್ಬಿಟ್ಟು ಪಕ್ಕಕ್ಕೆ ಹಾಕಿದರೆ ಅದು ಹೃದಯವಂತಿಕೆ. ಅದರಿಂದ ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ, ಈ ಸಂಬಂಧಗಳನ್ನು ನಾವು ಯಾವ ರೀತಿ ಮಾಡ್ಕೋಬೇಕು. ನಂತರ ಇವತ್ತು ಹೃದಯ, ನಮ್ಮ ಮನಸ್ಸಿನ ಆಲೋಚನೆಗಳು, ಮನಸ್ಸಿನ ಭಾವನೆಗಳು, ನಮ್ಮ ನಡೆ ನುಡಿ, ನಾವು ಆಡುವುದು ಮಾತು, ಅದೆಲ್ಲ ಕೂಡ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ಈಗ ನಮ್ಮ ಶರೀರದಲ್ಲಿ ಯಾಕೆ ನಾವು ಹೃದಯಕ್ಕೆ ಇಷ್ಟು ಮಹತ್ವವನ್ನು ಕೊಡ್ತೇವೆ? ಯಾಕೆ ನಾವು ಹೃದಯಕ್ಕೆ ಇಷ್ಟು ಮಹತ್ವವನ್ನು ಕೊಡ್ತೇವೆ ನೋಡಿ. ಹೃದಯಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ರೆಸ್ಟ್ ತೊಗೊಂಡ್ರೆ ಮುಗೀತು, ಹೃದಯಕ್ಕೆ ರೆಸ್ಟ್ ಇಲ್ಲ. ಪ್ರತಿದಿನ ಹೃದಯದ ಬಡಿತ 1,00,000 ಬೀಟ್ಸ್ ಇರುತ್ತೆ. 1,00,000 ಬಾರಿ ಹೃದಯ ಮಿಡಿಯುತ್ತೆ, 1,00,000 ಬಾರಿ. ಸುಮಾರು 6,000-7,000 ಲೀಟರಷ್ಟು ಬ್ಲಡ್ಡನ್ನು ಅದು ಪಂಪ್ ಮಾಡುತ್ತೆ ಹೃದಯ. ಸೊ ಮುಷ್ಟಿಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇದೆ. ಆದರೆ ಹೃದಯ ಒಂದು ಅದ್ಭುತವಾದಂಥ ದಾನಿ, ಮಹಾದಾನಿ. ಎಲ್ಲ ಅಂಗಗಳಿಗಿಂತ ಹೃದಯ ಬಹಳ ದೊಡ್ಡ ದಾನಿ ಅಂತಲೇ, ಗ್ರೇಟ್ ಡೋನರ್ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಹೃದಯ ತನಗೋಸ್ಕರ ಉಪಯೋಗಿಸ್ಕೊಳ್ಳೋದು 5% ರಕ್ತವನ್ನು ಮಾತ್ರ, ಇನ್ನು 95% ರಕ್ತವನ್ನು ಬೇರೆ ಬೇರೆ ಅಂಗಾಂಗಗಳಿಗೆ ಹಂಚುತ್ತೆ. ಇವತ್ತು ಹೃದಯದ ಕಾಯಿಲೆಗಳು ಅಂದರೆ ಭಾರತ ದೇಶದಲ್ಲಿ ಈಗಾಗಲೇ ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ, ಜನರ ಮನೋಭಾವ ಬದಲಾವಣೆ ಆಗಿದೆ. ಅದರಿಂದ ಭಾರತ ದೇಶದಲ್ಲಿ ಇವತ್ತು 60% ಸಾವುಗಳು, ಭಾರತ ದೇಶದಲ್ಲಿ ಇವತ್ತು 60% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದ್ದಾವೆ.
ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಏನಪ್ಪ ಅಂದರೆ, ಮೊದಲನೇದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, ಎರಡನೇದು ಅಧಿಕ ರಕ್ತದ ಒತ್ತಡ, ಮೂರನೇದು ಕ್ಯಾನ್ಸರು, ನಾಲ್ಕನೇದು ಸಕ್ಕರೆ ಕಾಯಿಲೆ, ಐದನೇದು ಪಾರ್ಶ್ವವಾಯು, ಆರನೇದು ಈ ಗುಂಪಿಗೆ ಇನ್ನೊಂದು ಸೇರಿಕೊಂಡಿದೆ ಏನಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ. ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ ಅದು ಕೂಡ ಒಂದು ಆಧುನಿಕ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು. ಅಂದರೆ ಒಂದು ಕಾಲ ಇತ್ತು ಹೃದಯಾಘಾತಕ್ಕೆ ಅಥವಾ ಕ್ಯಾನ್ಸರ್ಗೆ ಮಕ್ಕಳು ತಂದೆ ತಾಯಿಗಳನ್ನ ಹಿಂದೆ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು, ನಾವೆಲ್ಲ MBBS ಓದುವಾಗ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದಾವೆ ಅಂದರೆ, ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಈ ಕಾಯಿಲೆಗಳಿಗೆ ಕರ್ಕೊಬರ್ತಾಯಿದ್ರು. ನನ್ನ ಮಗನಿಗೆ 23 ವರ್ಷ, 25 ವರ್ಷ, ಅಥವಾ ಮಗಳಿಗೆ 28 ವರ್ಷ. ಸೊ ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿಯಾಗಿದೆ. ಭಾರತ ದೇಶ ಇವತ್ತು ಸಕ್ಕರೆ ಕಾಯಿಲೆಯ ರಾಜಧಾನಿಯಾಗಿದೆ. ಭಾರತ ದೇಶ ಇವತ್ತು ಅಧಿಕ ರಕ್ತದ ಒತ್ತಡ ರಾಜಧಾನಿಯಾಗಿದೆ. ಅಂದರೆ ಇವತ್ತು ಯಾಕೆ ಈ ಕಾಯಿಲೆಗಳು ಜಾಸ್ತಿ ಆಗಿದೆ? ಅದೇ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ, ಅಮೇರಿಕಾದಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ, ಐರೋಪ್ಯ ದೇಶಗಳಲ್ಲಿ ಕಾಯಿಲೆ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಹಲವಾರು ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಕೆಲವು ಬದಲಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾರಣ ಇದ್ದಾವೆ, ಕೆಲವು ಬದಲಾಯಿಸಬಹುದಾದ ಕಾರಣಗಳಿದ್ದಾವೆ. ಯಾವುದು ಬದಲಾಯಿಸ್ಲಿಕ್ಕೆ ಆಗದೇ ಇರೋ ಕಾರಣ? ವಯಸ್ಸು. ನೋಡಿ, ನಾವೆಲ್ಲ MBBS ಓದಬೇಕಾದ್ರೆ 65 ವರ್ಷದ ಮೇಲ್ಪಟ್ಟವ್ರಿಗೆ 65 ವರ್ಷ ಆದರೆ ಆ ವಯಸ್ಸೇ ಒಂದು ಕಾರಣ ಇತ್ತು. ಇವತ್ತು 45 ವರ್ಷ ಆದ್ರೇ ಆ ವಯಸ್ಸೇ ಒಂದು ಕಾರಣ. ಎರಡನೇದು ಕಾರಣ ಏನಪ್ಪ ಅಂದರೆ, ನಾವು ಹೆಂಗಸರಲ್ಲಿ ಈ ಕಾಯಿಲೆನ 50 ವರ್ಷಕ್ಕಿಂತ ಚಿಕ್ಕ ಹೆಂಗಸರಲ್ಲಿ ಹಿಂದೆ ನೋಡ್ತಾ ಇರಲಿಲ್ಲ. ಆದರೆ ನಮ್ಮ ಅಧ್ಯಯನದಲ್ಲಿ ಇವತ್ತು 50 ವರ್ಷಕ್ಕಿಂತ ಚಿಕ್ಕವರಲ್ಲಿ 8% ಯುವ ಮಹಿಳೆಯರಿಗೂ ಕೂಡ ಹೃದಯಾಘಾತ ಇವತ್ತನ್ನು ನೋಡ್ತಾ ಇದ್ದೇವೆ. ಯಾಕೆಂದರೆ ಹೆಂಗಸರು ಕೂಡ ಗಂಡಸರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಅವರ ಬಹಳ ಸಮಸ್ಯೆ ಬರ್ತಾ ಇರೋದು ಹೆಂಗಸರಲ್ಲಿ ಇವತ್ತು ಅಂದರೆ, ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಎಷ್ಟು ಜನ ತಾಯಂದಿರು ಬಂದಿದ್ದಾರೆ, ತಲೆನೋವು, ಎದೆ ನೋವು ಡಾಕ್ಟ್ರೆ, ಎದೆ ಬಡ್ತ ನನಗೆ. ನಾವು ಪರೀಕ್ಷೆ ಮಾಡಿ ನೋಡ್ತೀವಿ, ಹಾರ್ಟ್ ಎಲ್ಲ ಚೆನ್ನಾಗಿದೆ, ಏನಿಲ್ಲಮ್ಮ ಅಂದರೆ, ಇಲ್ಲ ಯಾಕೆ ಹೇಳಿ, ಏನು ಸಮಸ್ಯೆ ಇದೆಯಾ ಅಂದರೆ, ಇಲ್ಲ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟಿದೆ. ನಾವು ಏನೋ ಒಂದು 10th ಅಥವಾ 12th ಎಕ್ಸಾಮು, ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ಏನೋ ಇರಬೇಕು ಹಾಗೆ ಹೀಗೆ ಅಂದ್ಕೊಂಡ್ರೆ, ಏನು ನಿಮ್ಮ ಮಗ ಏನು ಓದ್ತಾ ಇದ್ದಾನೆ ಅಂದರೆ LKG. ಸೊ ಅದರಿಂದ ಆಯಿತು, ಮಕ್ಕಳಿಗೆ ಕಲಿಸ್ಬೇಕು. ನೋಡಿ, ಯಾವಾಗಲೂ ಅಷ್ಟೇ ಶಾಲೆಗಳು ವಿದ್ಯಾಭ್ಯಾಸವನ್ನು ಕಲಿಸ್ತವೆ, ಆದರೆ ತಾಯಂದಿರು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕು. ಯಾವಾಗಲೂ ಅಷ್ಟೇ, ನಾವು ಮಕ್ಕಳಿಗೆ ಹತ್ತಾಗೆ ಅಲ್ಲ, ನಾವು ಏನೇನಾದರೂ ತೆಗೆದುಕೊಂಡ್ರೆ, ಮಕ್ಕಳು ಹತ್ತಾಗ ನಾವು ಏನೇನೋ ಕೊಡೋಕ್ಕೆ ಹೋಗ್ತೀವಿ. ಯಾವಾಗಲೂ ಅಷ್ಟೇ, ಮಕ್ಕಳು ಹತ್ತಾಗ ಕೊಡದೇ ಇದ್ದರೆ ಎಷ್ಟು ಒಂದು 10 ನಿಮಿಷ ಅಳ್ಬೋದು. ಬಟ್ ಅವ್ರು ಹತ್ತಾಗೆಲ್ಲ ನಾವು ಏನೇನೋ ಅವ್ರು ಕೇಳಿದ್ದೆಲ್ಲ ತಗೊಟ್ರೆ ಅವರು ಜೀವನ ಪರ್ಯಂತ ಅಳ್ಳಲೇಬೇಕಾಗುತ್ತೆ ಮಕ್ಕಳುಗಳು. ಸೊ ಅದರಿಂದ ಇವತ್ತು ಹೆಂಗಸರಲ್ಲೂ ಕೂಡ ಈ ಕಾಯಿಲೆ ಜಾಸ್ತಿ ಆಗ್ತಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.